ನಮಸ್ಕಾರ ಎಲ್ಲರಿಗೂ. ಮುದ್ದು ಮಣಿಕಂಠ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಸಿಂಪಲಾಗಿ ಒಂದು ಶೇಂಗಾದ ಉಂಡೆ ಮಾಡೋದು ಹೇಳ್ಕೊಡತ್ತೀನಿ. ನಾನು 1 ಕಪ್ ಶೇಂಗಾ ತೊಗೊಂಡು ಅದನ್ನ ಹುರ್ಕೊಳತ್ತೀನಿ. ಕೆಂಪಗಾಗೋಂಗೆ ಅದನ್ನ ಹುರಿಬೇಕು. ಚಲೋ ಅಂತಾಗ ಕೆಂಪಗಾಗ ಹುರಿದ್ರೆ ಉಂಡೆ ಟೇಸ್ಟ್ ಆಕತಿ. ಹಾಗಾಗಿ ಅದನ್ನ ಹುರ್ಕೊಳತ್ತೀನಿ ಚಲೋ ಅಂತಾಗ. ಹುರಿದಾದ್ಮೇಲೆ ಇದನ್ನೆಲ್ಲ ಸೊಪ್ಪೆಲ್ಲ ತಗೊಂಡ್ರೆ ಉಂಡೆ ರುಚಿ ಬರ್ತದೆ. ಅದ್ರ ಸೊಪ್ಪಿನ ಹಾಕೊಂಡು ನಡೀತೈತೆ, ಅದ್ರ ಸೊಪ್ಪಿ ತೊಗೊಂಡ್ರೆ ಇನ್ನೂ ಚಲೋ ಅನಿಸ್ತೈತಿ. ಹಾಗಾಗಿ ಇಲ್ಲೆಲ್ಲ ಸೊಪ್ಪಿ ತೊಗೊಂಡು ನಾನಿಲ್ಲೇ ಮಿಕ್ಸರ್ಗೆ ಹಾಕ್ಕೊಳತ್ತೀನಿ. 1 ಕಪ್ ಶೇಂಗಾ ತೊಗೊಂಡಿನಿ, 1 ಕಪ್ ಬೆಲ್ಲ ತೊಗೊಂಡಿನಿ ನಾನು. ಈಗ ಅದನ್ನ ಮಿಕ್ಸರ್ಗೆ ಹಾಕ್ಕೊಂಬಂದು ಈ ಥರ ನಿಮ್ಮ ಫುಲ್ ಸಣ್ಣದ್ರೂ ಹಾಕ್ಕೋಬೋದು, ಸ್ವಲ್ಪ ತೆರೆಯಾಗಿನೂ ಹಾಕ್ಕೋಬೋದು. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ದಪ್ಪ ಇರುವಂಗೆ ಮಿಕ್ಸ್ ಮಾಡ್ಕೊಂಡು ಬಂದೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟಬೇಕು. ಅಂದರೆ ಚಲೋ ಅಂತ ಮಿಕ್ಸ್ ಮಾಡಿದ್ರಂದ್ರೆ ಉಂಡೆ ಮಸ್ತಾಗೆ ಸೂಪರಾಗಿ ಬರ್ತಾವೆ. ಹಾಗಾಗಿ ಈಗಿಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಉಂಡೆ ಕಟ್ಟಾಕತ್ತೀನಿ. ಈ ಥರ ಉಂಡೆ ಕಟ್ಕೊಂಡ್ರಂದ್ರೆ ಈಜಿಯಾಗಿ ಉಂಡೆ ರೆಡಿ ಹಾಕೋ. ನೀವೇನು ಶೇಂಗಾದ ಉಂಡೆ ಪಾಕ ಹಾಕಬೇಕು, ಪಾಕ ತಗೋಬೇಕು ನಮ್ಗೆ ಬರಲ್ಲ ಅನ್ನೋದೇನಿಲ್ಲ. ಪಾಕ ಇಲ್ಲದನ್ನು ಈ ಥರನೂ ಸಿಂಪಲಾಗಿ ಶೇಂಗಾದ ಉಂಡೆ ಮಾಡ್ಕೋಬೋದು. ಈಗ ನಾಗರ ಪಂಚಮಿಗೆಲ್ಲ ನಾವು ಮಂದಿಗೆ ಅಂದರೆ ನಮ್ಮ ಸಂಬಂಧಿಕರಿಗೆ ಯಾರಿಗಾದ್ರೆ ಹಿಂಗೆ ಉಂಡೆ ಕೊಡೋದಿರುತ್ತಲ್ಲ, ಆ ಉಂಡೆ ಕಟ್ಟೋಕೆ ಬರೋದಿಲ್ಲ ಅಂತ ಅನ್ನೋರಿಗೆ ಈ ಥರನೂ ಈಸಿಯಾಗಿ ನೀವು ಉಂಡೆ ಕಟ್ಕೋಬೋದು. ನಾನು ಇಲ್ಲಿ ಮತ್ತು ರವಾದ ಉಂಡೆನೂ ಶೇರ್ ಮಾಡೀನಿ ಇದ್ರೊಳಗನ. ಹಾಗಾಗಿ ಆರಾಮಾಗಿ 2 ಥರದ ಉಂಡೆ ನೀವು ಕಟ್ಬೋದು. ಅದಕ್ಕೂ ರವಾದ ಉಂಡೆಗೂ ನಾವು ಪಾಕ ಹಾಕಿಲ್ಲ. ಈಸಿಯಾಗಿ ಪಾಕ ಇಲ್ದೇ ಯಾವ ಥರ ರವಾದ ಉಂಡೆ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟೀನಿ ಇದ್ರೊಳಗೆ. ಈಗ ನೋಡಿರಿ 1 ಕಪ್ಪಿನ ಶೇಂಗಾದೊಳಗೆ ಅಷ್ಟೊಂದು ಉಂಡೆಗೆ ಈಗ ಇಲ್ಲಿ ನಾನು ರವಾದ ಉಂಡೆ ಮಾಡ್ಕೊಳ್ಳೋದು ಹೇಳ್ಕೊಡತ್ತೀನಿ, ಶೇರ್ ಮಾಡತ್ತೀನಿ ನಿಮ್ಮ ಜೊತೆಗೆ. ನಾನು 2 ಕಪ್ ರವೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಅವನ್ನ ರವೆ ಹುರ್ಕೊಳತ್ತೀನಿ. ಕೆಂಪಗೆ ಚಲೋ ಅಂತಾಗ ಹುರ್ಕೋಬೇಕು ರವೆ, ಅಂದ್ರೆ ಶೇಂಗಾದ ಉಂಡೆ ರವಾದ ಉಂಡೆ ಟೇಸ್ಟ್ ಬರ್ತೈತಿ. ಹಾಗಾಗಿ ಅದನ್ನ ಚಲೋ ಅಂತಾಗ ಹುರ್ಕೊಂಡಿನಿ. ಈಗ ಈ ಕಡೆ ನಾನು ಈಗ 1.5 ಬಟ್ಲ ಸಕ್ಕರೆ ತೊಗೊಂಡಿನಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ಸಿಹಿ ತೊಗೋಬೋದು. ಒಂದು 4-5 ಏಲಕ್ಕಿ ಹಾಕ್ಕೊಂಡಿನಿ. ಹಾಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಂಬಂದು ಬಿಸಿ ರವಾದಾಗಣ ಹಾಕಿ ಸ್ವಲ್ಪನ ಬಾಡಿಸ್ಕೋಬೇಕು. ಜಾಸ್ತಿ ಹೊತ್ತೇನು ಮಾಡೋಂಗಿಲ್ಲ. ಸ್ವಲ್ಪ ಸಕ್ಕರೆ ಮೆಲ್ಟ್ ಆಗಬೇಕು ಮತ್ತು ಸ್ವಲ್ಪ ಬಾಯಿ ಸಿಕ್ಕರೂ ಏನು ತೊಂದರೆ ಇಲ್ಲ. ಹಾಗಾಗಿ ನಾನು ಅದನ್ನ ಹುರಿದು ಸ್ವಲ್ಪ 1-2 ನಿಮಿಷ ಮುಚ್ಚಿಟ್ಟಿದ್ದೆ. ಅಂದರೆ ಸ್ವಲ್ಪ ರವೆ ಮತ್ತು ಸಕ್ಕರೆ 2 ಮಿಕ್ಸ್ ಆಗಿ ಚಲೋ ಅಂತ ಹೊಂದ್ಕೊಳ್ಳಿ ಅಂಥೇಳಿ ಮುಚ್ಚಿಟ್ಟಿದ್ದೆ. ಈಗ ಎಲ್ಲ ಹೊಂದ್ಕೊಂಡೈತಿ. ನಾನು ಒಂದು ಸ್ವಲ್ಪ ಹುರಿದಿದ್ದ ಶೇಂಗಾ ಮಿಕ್ಸ್ ಮಾಡೀನಿ. ಅದ್ರ ಜೊತೆ ಸ್ವಲ್ಪ ಕಾಯಿಸಿ ಆರಿಸಿದಂಥ ಹಾಲು ಹಾಕಿ ಇದನ್ನು ಉಂಡೆ ಕಟ್ಕೋಬೇಕು. ಸ್ವಲ್ಪ ಬಿಸಿ ಇರುವಾಗನ ಕಟ್ಕೋಬೇಕು, ಆರಿದ ಮೇಲೆ ಉಂಡೆ ಬರಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೂ ಚಲೋ ಅಂತಾಗ ಮಿಕ್ಸ್ ಮಾಡ್ಕೊಂಡು ಈ ಥರ ಉಂಡೆ ಕಟ್ಕೋಬೇಕು. ರವಾದ ಉಂಡೆ ಮಸ್ತ್ ಬರ್ತಾವೆ. ಆನ ಹಾಕೋಂಗಿಲ್ಲ ಏನಿಲ್ಲ, ಈಸಿಯಾಗಿ ಬರುತ್ತೆ. ಆನ ಹಾಕಬೇಕಪ್ಪ ಎಲ್ಲಿ ಕೆಡ್ತಾವಂತನೂ ಇಲ್ಲ, ಯಾರನ್ನಾರು ಕರ್ಕೊಂಬಂದು ಮಾಡಿಸ್ಬೇಕಂತನೂ ಇಲ್ಲ. ನಾವೇ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಇವಾಗ ಉತ್ತರ ಕರ್ನಾಟಕ ಸೈಡ್ ಮಂದಿಗೆಲ್ಲ ಮತ್ತು ಬೀಗರಿಗೆಲ್ಲ ಹಿಂಗೆ ಉಂಡೆ ಕಟ್ಟಿ ಕೊಡ್ತಾರೆ ಪಂಚಮಿ ಒಳಗೆ. ಅವಾಗ ಏನು ಮಾಡೋದು ಅಂತ ಟೆನ್ಷನ್ ಇಲ್ಲ. ಆಲ್ರೆಡಿ ಈ ಥರ ಸೂಪರಾಗಿ ಉಂಡೆ ರೆಡಿ ಆಗಿಬಿಡ್ತಾವೆ. ಆವತ್ತು ನಾನು ಅರ್ಚೋತಿತ್ತು. ನಾಗರ ಪಂಚಮಿ ದಿವಸ ತಂಬಿಟ್ಟಿನ ಉಂಡೆ ಎಲ್ಲ ಹಾಕಿ ಮಾಡಿ ನಾಗಪ್ಪಗೆ ಹಾಲು ಇರ್ತಾರೆ, ಮಳೆ ಮಲ್ಸ ಅರ್ಚೋತಿರುತ್ತಲ್ಲ. ಹಾಗಾಗಿ ನಮ್ಮ ಕಡೆ ಬ್ಯಾಳಿಗೆ ಹಾಕಿ ಮಣ್ಣಿನ ನಾಗಪ್ಪನ ಮಾಡಿ ಪೂಜೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾನು ಹೋಳಿಗೆ ಮಾಡತ್ತಿದ್ದೆ. ಡೀಟೇಲಾಗಿ ಏನು ಶೇರ್ ಮಾಡಿಲ್ಲ, ಜಸ್ಟ್ ಹೋಳಿಗೆ ಮಾಡೋದು ಹೆಂಗೆ ಅಂತಂದು ತೋರಿಸಿನಿ ಅಷ್ಟೆ. ನಾನು ಮತ್ತೆ ಯಾವಾಗಾದ್ರೂ ಹೋಳಿಗೆ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಥರ ಹೂರಣ ರೆಡಿ ಮಾಡ್ಕೊಂಡು ಆ ಥರ ಕನಕ ರೆಡಿ ಮಾಡ್ಕೊಂಡು ಅದರೊಳಗೆ ತುಂಬಿ ಹಿಂಗೆ ಲಟ್ಟಿಸಿ ಮಾಡಿದ್ರೆ ಹೂರಣ ಲಟ್ಟಿಸಿ ತುಂಬಿ ಎಲ್ಲ ಚಲೋ ಅಂತ ಮಾಡಿದಂದ್ರೆ ಆಗಿಂದಾಗ ಹೋಳಿಗೆ ರೆಡಿ ಆಗಿಬಿಡ್ತಾವೆ. ಇದು ಹೊಸದಾಗಿ ಯಾರಿಗಾರು ಮಾಡೋರಿಗೆ ಏನಂದ್ರೆ ಸ್ವಲ್ಪ ಹಿಟ್ಟು ಚಲೋ ಅಂತ ನಾದ್ಕೋಬೇಕು, ನೆನಿಬೇಕು. ಹಿಟ್ಟು ಹದ ಬಂತಂದ್ರೆ ಹೂರಣ ಅಳಕಾಗ್ಲಾರ ಒಂದು ಮೀಡಿಯಮ್ ಆಗಿತ್ತಂದ್ರೆ ಹೋಳಿಗೆ ಸೂಪರಾಗಿ ರೆಡಿ ಆಕ್ಕವು. ಹಿಂಗೆ ಹೋಳಿಗೆ ಮಸ್ತ್ ಬಂದಾವ ನೋಡ್ರಿ. ನಮ್ಮ ಚಾನಲ್ ನೋಡಿದ್ರೆ ನಿಮಗೆ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ. ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡಿರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಚಾನಲ್ ನೋಡಿದವರಿಗೆ ಧನ್ಯವಾದಗಳು. ಸೂಪರಾಗಿ ಬರ್ತವೆ ಹೋಳಿಗೆ. ನಾನು ಯಾವ ಥರ ಒಂದಿನ ಮತ್ತು ಡೀಟೇಲಾಗಿ
ತೋರಿಸ್ತೀನಿ. ಥ್ಯಾಂಕ್ ಯು.